ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮನೆ ಕನ್ನಡ ವ್ಲಾಗ್ಸ್. ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆ 6 ಗಂಟೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆನೇ ಕಿಚನಲ್ಲಿ ಇದ್ದೀನಿ ನೋಡಿ. ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಏನು ಸಾಂಬಾರು ಅಂತೀರಾ? ಹುರುಳಿ ಬೀಜ ಸಾಂಬಾರು, ಹಣ್ಣುಳ್ಳಿ ಬೀಜ ಬರುತ್ತಲ್ಲ ಆ ಸಾಂಬಾರು. ಮಸಾಲನೂ ರೆಡಿ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಯಾವುದೇ ಥರ ರೆಸಿಪಿನ ತೋರಿಸಿಲ್ಲ ನಾನು. ಮಸಾಲೆ ಗೊತ್ತಲ್ವಾ, ಮಾಮೂಲಿ ಚಿಕನ್ಗೆ ಏನು ಇಡ್ತೀವಿ ಅದೇ ಮಸಾಲೆ. ಧನಿಯಾ ಪುಡಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಅಚ್ಕಾರದ ಪುಡಿ ಒಂದು 2 ಸ್ಪೂನ್ ಕಲರ್ಗೆ ಅಂತ ಇಟ್ಟಿದ್ದೀನಿ, ಒಣಗಿದ ಮೆಣಸಿನ್ಕಾಯಿ. ಇಷ್ಟೇ ಫ್ರೆಂಡ್ಸ್. ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಸೇಮ್ ಚಿಕನ್ ಸಾಂಬಾರ್ ತರಾನೇ ಆಗುತ್ತೆ, ಚೆನ್ನಾಗಿರತ್ತೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನಕ್ಕೆ ರೈಸು ಮಾಮೂಲಿ. ಬಾಕ್ಸ್ಗೆ ಇಡ್ಲಿ ಕೊಟ್ಟು ಕಳಿಸ್ತೀನಿ. ಮಧ್ಯಾಹ್ನ ಲಂಚು ರೈಸು ಸಾಂಬಾರು. ಅಂದರೆ ನನ್ನ ಮಗಳು ಮನೆಯಲ್ಲೇ ನಾಷ್ಟ ಮಾಡ್ಕೊಂಡು ಹೋಗ್ತಾಳೆ, ಅವಳಿಗೇನು ಇಡ್ಲಿ ಕೊಡೋ ಅವಶ್ಯಕತೆ ಇರಲ್ಲ. ನನ್ನ ಮಗನಿಗೆ ಟಿಫನ್ನು ಮತ್ತು ಲಂಚ್ ಎರಡೂ ಕೊಡೋದ್ರಿಂದ ನೋಡಿ, ಇವಾಗ ಮಸಾಲೆನೂ ರುಬ್ಬಿ ಆಯಿತು. ಅದನ್ನೇ ಹಾಕಿ ಇವಾಗ ಒಂದು 2 ವಿಷಿಲ್ ತಗೋತೀನಿ ಅಷ್ಟೇ ಫ್ರೆಂಡ್ಸ್. ಇಲ್ಲಾಂದರೆ ಹಣ್ಣುಳ್ಳಿ ಬೀಜ ಅಲ್ವಾ, ಬೇಗ ಬೆಂದ್ಬಿಡುತ್ತೆ. ನೋಡಿ, ಹಂಗೆ ಮಸಾಲೆ ಬೆರೆಸ್ಕೊಂಡೆ. ಪಕ್ಕದಲ್ಲೇ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಅನ್ನ ಆಗಿದೆ. ಇವಾಗ ಸ್ವಲ್ಪ ಟೀ ಮಾಡ್ಕೋಬೇಕು. ಇವಾಗ ನಾನು ಸಾಂಬಾರು ಗಿಡ ಅಷ್ಟೊತ್ತಿಗೇನೆ ಹತ್ತತ್ರ ಒಂದು 6:30 ಆಗಿತ್ತು. ಆಮೇಲೆ ಹಂಗೆ ಟೀ ಮಾಡ್ಕೊಂಡು ಇನ್ನೇನು ಲಂಚು ಪ್ಯಾಕ್ ಮಾಡೋದೇ ಸಾಂಬಾರು ಆಗಿದ ತಕ್ಷಣ. ಹೋಗ್ತೀನಿ ಫ್ರೆಂಡ್ಸ್. ನನ್ನ ಮಗಳಿಗೆ ತಲೆ ಬಾಚಬೇಕು. ಸ್ನಾನ ಮಾಡ್ಕೊಂಡು ಬಂದು ನಿಂತಿದ್ದಾಳೆ. ಅವಳಿಗೆ ಜಡೆ ಹಾಕ್ಬಿಟ್ಟು ಬಂದು ಆಮೇಲೆ ಬೇರೆ ಕೆಲಸ ಮಾಡ್ಕೋತೀನಿ. ನೋಡಿ, ಬಂದು ಕರೀತಾ ಇದ್ದಾಳೆ, ಬಾ ಮಮ್ಮಿ ಅಂತೇಳಿ. ರೆಡಿ ಮಾಡ್ಬಿಟ್ಟು ಬಂದೆ ಫ್ರೆಂಡ್ಸ್. ನೋಡಿ, ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಹಂಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತೀನಿ. ಸ್ನ್ಯಾಕ್ಸ್ಗೆ ಇವತ್ತು ಬಾಳೆಹಣ್ಣು, ದ್ರಾಕ್ಷಿ ಮತ್ತು ಒಂದು ರಾಗಿ ಉಂಡೆ ಮತ್ತು ಎಳ್ಳುಂಡೆ ಹಾಕಿದ್ದೀನಿ, ಆ್ಯಪಲ್. ಇಷ್ಟೇ ಫ್ರೆಂಡ್ಸ್ ಸ್ನ್ಯಾಕ್ಸ್ ಬಾಕ್ಸ್. ನೋಡಿ ಫ್ರೆಂಡ್ಸ್, ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬ್ಯಾಗಲ್ಲಿ ಇಟ್ಟು ಕಳ್ಸೋದು ಅಷ್ಟೇ ಇವಾಗ ಬಾಕಿ. ಅವ್ರನ್ನ ಕಳ್ಸಿದ್ಮೇಲೆ ಒಂದು ದೊಡ್ಡ ರಿಲೀಫ್ ಆಗುತ್ತೆ. ಬ್ಯಾಗೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇನ್ನೇನು ಅವ್ರು ಇನ್ನೊಂದು 5 ನಿಮಿಷದಲ್ಲಿ ಹೊರಡ್ತಾರೆ. ಕರೆಕ್ಟಾಗಿ 8 ಗಂಟೆಗೆ ಮನೆ ಬಿಡ್ತಾರೆ. 8:10 ಬಸ್ಸು. 3 ಬ್ಯಾಗ್ ಯಾರಿಗೆ ಅಂತ ಯೋಚನೆ ಮಾಡ್ತೀರಾ? ಹೇಳ್ತೀನಿ. ಬಾಯ್ 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 ಬಾಯ್. ಮಕ್ಕಳೆಲ್ಲ ಹೋದ್ರು ಫ್ರೆಂಡ್ಸ್. ಮಕ್ಕಳನ್ನೆಲ್ಲ ಕಳಿಸಿ ನೋಡಿ, ಈಗ ಆರಾಮಾಗಿ ಬಂದು ಕುತ್ಕೊಂಡು ಒಂದು ಅರ್ಧ ಲೋಟ ಟೀ ಕುಡಿದ್ರೆ ಆವಾಗಲೇ ಸಮಾಧಾನ ಆಗೋದು ಫ್ರೆಂಡ್ಸ್. ಹಾಗೆ ನಾನು ಈ ವಿಡಿಯೋದಲ್ಲಿ ಒಂದು ಟಿಪ್ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಮಕ್ಕಳಿರೋರಿಗೆ. ಈಗ ಮಕ್ಕಳು ಸ್ಕೂಲಿಗೆಲ್ಲ ಹೋಗ್ತಾರೆ, ಗಾಳಿಲೆಲ್ಲ ಓಡಾಡ್ತಿರ್ತಾರಲ್ವಾ, ಆಗ ಸೀರು ಮತ್ತು ಏನೆಲ್ಲ ತಲೆಯಲ್ಲಿ ತುಂಬ ಆಗುತ್ತೆ. ಇವಾಗ ಕಡಿಮೆ ಅನ್ಕೋತೀನಿ, ಬಟ್ ಬೇರೆ ಮಕ್ಳಿಗಿರೋದ್ರಿಂದ ಏನಾದರೂ ಅದು ಬರೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಸ್ಕೂಲಲ್ಲಿ ಎಲ್ರಿಗೂ ಇರಲ್ಲ ಅಂತ ಏನಿಲ್ವಲ್ಲ, ಕೆಲವ್ರಿಗಿರುತ್ತೆ. ಅದು ನನ್ನ ಮಗಳಿಗೆ ಆಗಿದ್ದನ್ನು ಹೇಳ್ತಾ ಇದ್ದೀನಿ, ಬೇರೆ ಯಾರ್ದೂ ಅಲ್ಲ. ನನ್ನ ಮಗಳನ್ನ ನಮ್ಮ ಅತ್ತೆ ಮನೆಗೆ ಊರಿಗೆ ಕಳಿಸಿದ್ದೆ. ಆವಾಗ ಅವಳಿಗೆ ಆಟ ಆಡಕ್ಕೆ ಹೋಗಿರ್ತಾಳಲ್ವಾ, ಯಾರ ಜೊತೆನೋ ಸೇರಿ ಆಟ ಆಡಿದ್ದಾಳೆ. ಆಗ ಫುಲ್ಲು ತಲೆಯಲ್ಲಿ ಸೀರು ಮತ್ತು ಏನೆಲ್ಲ ಆಗ್ಬಿಟ್ಟು ಸಣ್ಣ ಸಣ್ಣ ಗುಳ್ಳೆಗಳಾಗಿ ಅದ್ರ ಫುಲ್ಲು ಇಚ್ಚಿಂಗ್ ಆಗ್ತಾ ಇತ್ತು ಅವಳಿಗೆ. ಅವಳಿಗೆ ಇಚ್ಚಿಂಗ್ ಆಗಿ ಅವಳು ಅದನ್ನು ಕೆರೆದು ಕೆರೆದು ಗಾಯ ಎಲ್ಲ ಆಗ್ಬಿಟ್ಟಿತ್ತು. ಅದಕ್ಕೆ ಏನು ಮಾಡಿದೆ ಅಂದರೆ ಫ್ರೆಂಡ್ಸ್, ನಾನು ಬೇವಿನ ಎಣ್ಣೆ ಬರುತ್ತಲ್ಲ, ಈ ಗಂದಿಗೆ ಅಂಗಡಿಯಲ್ಲಿ ಇವಾಗ ಮಾಲ್ಗಳಲ್ಲೆಲ್ಲ ಸಿಗ್ತವೆ. ಈ ಬೇವಿನ ಎಣ್ಣೆ ಬರುತ್ತಲ್ಲ, ಅದನ್ನು ತಗೊಂಡು ನೈಟ್ ಚೆನ್ನಾಗಿ ತಲೆಗೆ ಹಚ್ಚಿ ಮಸಾಜ್ ಮಾಡಿಬಿಟ್ಟು, ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿಬಿಟ್ಟು ಒಂದು ವೈಟ್ ಬಟ್ಟೆ ಏನಾದರೂ ಕಟ್ಬಿಟ್ಟು ಒಂದು ನೈಟ್ ಫುಲ್ಲು ತಲೆಯಲ್ಲೇ ಬಿಟ್ಬಿಡ್ಬೇಕು. ಆ ವೈಟ್ ಬಟ್ಟೆ ಬಿದ್ದೋದ್ರೂ ಏನು ತೊಂದರೆ ಇಲ್ಲ. ಬಿಟ್ಬಿಟ್ಟು ಮಲ್ಕೊಳಕ್ಕೆ ಬಿಟ್ಬಿಡ್ಬೇಕು. ಬೆಳಗ್ಗೆ ಎದ್ದು ಬೆಚ್ಚಗಿರೋ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸಿ, ಅದೇ ಸ್ವಲ್ಪ ಸ್ಮೆಲ್ ಇರುತ್ತೆ, ಮಕ್ಳು ಹಾಕ್ಸ್ಕೊಳಕ್ಕೆ ಅಳ್ತಾರೆ. ಬಟ್ ಏನೂ ಆಗೋದಿಲ್ಲ, ತಲೆಗೆಲ್ಲ ಏನೂ ಆಗೋದಿಲ್ಲ, ಕಣ್ಣು ಉರಿ ಅದೆಲ್ಲ ಏನೂ ಬರೋದಿಲ್ಲ. ಬೆಳಗ್ಗೆ ಎದ್ದು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಚೆನ್ನಾಗಿ ಬಾಚಿಬಿಟ್ರೆ ಸಣ್ಣ ಸಣ್ಣ ಸೀರೆಲ್ಲ ಇರುತ್ತಲ್ಲ, ಅದೆಲ್ಲ ಡ್ರೈ ಆಗಿ ಉದುರೋಗುತ್ತೆ ಫ್ರೆಂಡ್ಸ್. ಬೇಕಾದರೆ ಟ್ರೈ ಮಾಡಿ. ಆದರೆ ಒಂದು ಸರಿಗಾಗಲ್ಲ, 3 ಟೈಮ್ಸ್ ಆದರೂ ಕಂಪಲ್ಸರಿ ಮಾಡಲೇಬೇಕು. ಈಗ ನನ್ನ ಮಗಳ ಕೂದಲು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಸೀರಿಲ್ಲ, ಒಂದು ಏನಿಲ್ಲ. ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವಾಗಲಾದ್ರೂ ಅವಳ ಏರ್ನ. ತುಂಬ ಚೆನ್ನಾಗಿದೆ. ಆಮೇಲೆ ಅವಳಿಗೆ ಒಂದು ದಿವಸನೂ ಅದು ಹಾಕಿ ವಾಶ್ ಮಾಡಿದ್ಮೇಲೆ ಇದುವರೆಗೂ ಯಾವತ್ತೂ ಬಂದೇ ಇಲ್ಲ. ಇದನ್ನು ನನ್ನ ನಮ್ಮ ಅಕ್ಕನ ಮಗಳಿಗೂ ಸಜೆಸ್ಟ್ ಮಾಡಿದ್ದೆ, ಅವರು ಕೂಡ ಯೂಸ್ ಮಾಡಿದ್ದಾರೆ. ಅವ್ರದ್ದೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂದು ಅವ್ರಿಗೂ ಮೇಲಾಗಿದೆ. ಬೇಕಾದ್ರೆ ನೀವು ಯಾರಾದರೂ ಆ ಥರ ಇದ್ದರೆ ಟ್ರೈ ಮಾಡಿ. ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಹೇಳಿ.
ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.